ಬಿಜೆಪಿಯಿಂದ ಶಾಸಕ ಬಸನಗೌಡ ಯತ್ನಾಳ್ ಅವ್ರನ್ನ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಈಗ ಹೊಸ ಪಕ್ಷವನ್ನು ಕಟ್ತೀನಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಯತ್ನಾಳ್ ಅವರು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಶಾಸಕರಾದಂಥ ಎಸ್ ಪಾಟೀಲ್ ನಡಹಳ್ಳಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯತ್ನಾಳ್ ಅವರ ನಡೆಯನ್ನು ನೋಡೋರು ನಿಮ್ಗೆ ಏನು ಅನ್ನಿಸ್ತಿದೆ ಸರ್? ಅದು ಈಗ ಆಲ್ರೆಡಿ ಬಿಲ ಸೇರ್ಕೊಂಡಾಗಿದೆ. ಯತ್ನಾಳ್ನ ಅವರ ಒಂದು ಉಚ್ಚಾಟನೆ ಆದಮೇಲೆ ಅವ್ರ ಅಂತ್ಯ ಮುಗೀತಲ್ಲಿಗೆ. ಯಾಕಂದರೆ ಸನ್ಮಾನ್ಯ ಯಡಿಯೂರಪ್ಪರಿಂದ ರಾಜಕಾರಣಕ್ಕೆ ಅವರು ಮತ್ತೆ ಬಂದಿರತಕ್ಕಂಥದ್ದು. ಯಡಿಯೂರಪ್ಪಾಜಿಯವರು ಅವ್ರಿಗೆ ಕರೆದು ಎಲ್ಲರನ್ನೂ ವಿರುದ್ಧ ಹಾಕ್ಕೊಂಡು, ಪ್ರಹ್ಲಾದ್ ಜೋಶಿ ಅವರು ಬೇಡ ಅಂತ ಹೇಳಿದರು, ಜಗದೀಶ್ ಶೆಟ್ಟರು ಬೇಡ ತಗೋಬೇಡಿ ಅಂತ ಹೇಳಿದರು, ನಮ್ಮ ಲೋಕಸಭಾ ಸದಸ್ಯರು ರಮೇಶ್ ಜಿಗಜಿನವರು ಬೇಡ ತಗೋಬೇಡಿ ಅಂತ ಹೇಳಿದರು ವಾಪಸ್ಸು. ಆದರೂ ಕೂಡ ಯಡಿಯೂರಪ್ಪಾಜಿಯವರು ಇಲ್ಲ, ಏನೋ ಒಂದು ಹಿಂದೆ 2 ಸಾರಿ ತಪ್ಪು ಮಾಡಿರ್ಬೋದು ಅಂಥೇಳಿ ವಾಪಸ್ ಕರ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟು MLA ಮಾಡಿದರು. ಆದರೆ ಆ ಪಕ್ಷದ ನಮ್ಮ ಒಂದು ಪಕ್ಷದ ಪಿತಾಮಹ ಅಂಥೇಳಿ ಯಡಿಯೂರಪ್ಪಾಜಿಯವ್ರನ್ನ ಕರಿತೀವಿ ನಾವು. ಅಂಥವ್ರ ಬಗ್ಗೆನೇ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದನ್ನು ಖಂಡಿತವಾಗಲೂ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಯಾವ ಕಾರ್ಯಕರ್ತನೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದಾಗ ಅಲ್ಲಿ ಮೊದಲೇ ದಿನ ಫಸ್ಟು ಸಾಯಂಕಾಲ ಉಚ್ಚಾಟನೆ ಇತ್ತು, ಬೆಳಗ್ಗೆ 40 ಜನನೂ ಇರಲಿಲ್ಲ. ಕೊನೆಗೆ ಸಿದ್ದೇಶ್ವರಿ ಅವ್ರೇನು ಬ್ಯಾಂಕ್ ಎಂಪ್ಲಾಯೀಸ್ನ ಕರ್ಕೊಂಡು ಬಂದು ಸಾಯಂಕಾಲ ಒಂದು 300 ಮಂದಿನ ನಿಂದಿರಿಸಿ ರಸ್ತೆಯಲ್ಲಿ ಏನು ಮಾನವ ಸರಪಳಿ ಮಾಡಿದ್ರು. ಆಮೇಲೆ ಮರುದಿವ್ಸ ಮುಂಜಾನೆ 1,000-2,000 ಜನನ ಬೇರೆಯವ್ರ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಜನ ತೊಗೊಂಡು ಬಂದು ಇವತ್ತು ನಾನು ಇದ್ದೀನಿ, ನಾನು ಬದುಕಿದ್ದೀನಿ ಅಂತ ತೋರಿಸ್ಬೇಕಾದ ಅನಿವಾರ್ಯ ಪರಿಸ್ಥಿತಿ ಇವತ್ತು ಬಸವನಗೌಡರಿಗೆ ಬಂದಿರತಕ್ಕಂಥ. ವಿಜೇಂದ್ರ ಅವರ ಬದಲಾವಣೆ ಆಗಲೇಬೇಕು, ಇಲ್ಲದಂದರೆ ನಾನು ಹೊಸ ಪಕ್ಷ ಕಟ್ತೀನಿ ಅನ್ನೋಂಥದ್ದು. 3ನೇ ಬಾರಿ ಉಚ್ಚಾಟನೆ ಆಗಿದ್ದಾರೆ. ಸೊ ಉಚ್ಚಾಟನೆ ಆದ ಬಳಿಕ ಅವರ ಆಪ್ತರೆಲ್ಲರೂ ಕೂಡ ಪಕ್ಷಕ್ಕೆ ವಾಪಸ್ ಕರೆತರಬೇಕು ಅನ್ನುವಂಥ ಒಂದಷ್ಟು ಚರ್ಚೆ ಕೂಡ ಆಗಿತ್ತು. ಈ ಸಂದರ್ಭದಲ್ಲಿ ಮತ್ತೆ ಹೊಸ ಪಕ್ಷ ಕಟ್ತೀನಿ ಅಂತ ಹೊರಟಿದ್ದಾರೆ. ವಿಜೇಂದ್ರ ಬದಲಾವಣೆ ಮಾಡಬೇಕು ಅಂತ ಹೇಳೋಕ್ಕೆ ಇವ್ರ್ಯಾರು? ಇವ್ರೇನು ಹೈಕಮಾಂಡ? ಇವರೇನು ಪಕ್ಷದ ವರಿಷ್ಠರ? ಯಾವ ಅಧಿಕಾರದ ಮೇಲೆ ಬಸನಗೌಡರು ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ? ಅರೆ, ಯಡಿಯೂರಪ್ಪನವ್ರ ಪಾದ ಧೂಳಿನೂ ನೀವಲ್ಲ, ಯಡಿಯೂರಪ್ಪನವ್ರ ಪಾದ ಧೂಳಿಗೂ ಸಮ ಇಲ್ಲ ನೀವು. ವಿಜೇಂದ್ರ ಅವರು ಅವರ ನಾಯಕತ್ವದ ಗುಣವನ್ನು ಗುರುತಿಸಿ, ಅವರ ಪರಿಶ್ರಮ, ಈ ಹಿಂದೆ ಅವರು ವಿವಿಧ ಹಂತಗಳಲ್ಲಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡೋದನ್ನು ಗುರುತಿಸಿ, ಅವರಲ್ಲಿರ್ತಕ್ಕಂಥ ತಾಳ್ಮೆ, ಪರಿಶ್ರಮ, ಜಾಣ್ಮೆಯನ್ನು ನೋಡಿ ಇವತ್ತು ವರಿಷ್ಠರು ಅವ್ರನ್ನ ಮಾಡಿರ್ತಕ್ಕಂಥದ್ದು. ಅವ್ರನ್ನ ಕೇಳ್ತಕ್ಕಂಥವ್ರು ಇವ್ರು ಯಾರು? ಇವ್ರಿಗೆ ಏನು ಅಧಿಕಾರ ಇದೆ ಅಂತೇಳಿ ವಿಜೇಂದ್ರನ ಬದಲಾವಣೆ ಮಾಡಿ ಅಂತ ಹೇಳ್ತಾರೆ ಇವರು? ಅದಕ್ಕೆ ಬಸನಗೌಡರಿಗೆ ಮುಗಿದ ಅಧ್ಯಾಯ. ನಾನು ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ, ಬಸನಗೌಡ್ರನ್ನ ನೀವು ಹಿಂದೂ ಹುಲಿ ಅಂತಿರಲ್ಲ, ನೀವು ಮಾಧ್ಯಮಗಳ ಸೃಷ್ಟಿ ಅಷ್ಟೇ. ಆ TV ಮುಂದೆ ಅಟ್ಟೆ ಹುಲಿ, ಊರಾಗ ಇಲಿನೂ ಇಲ್ಲ, ಊರಾಗ ಇಲಿನೂ ಅಲ್ಲ. ಅದು ಮಾಧ್ಯಮಗಳ ಮುಂದೆ ಅಷ್ಟೇ ಹುಲಿ. ಬೇಕಾದ್ರೆ ನೀವು ಕ್ಯಾಮ್ರಾ ತೆಗೆದುಬಿಡಿ, ಕ್ಯಾಮ್ರಾ ನೀನು ತೆಗೆದುಬಿಡಿ, ಮುಗಿದೋಯ್ತು. ಜೀರೋ, ಗ್ರೌಂಡಲ್ಲಿ ಏನೂ ಇಲ್ಲ. ಮೊನ್ನೆ ರಾಜೀನಾಮೆ ಕೊಟ್ಟಾಗ ನೀವೆಲ್ಲ ಮಾಧ್ಯಮ ತೋರಿಸ್ತದೆ, 174 ಜನ ಏನೋ 174 ಜನ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಬಿಟ್ರು. ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟರೆ ಇಬ್ಬರು ಕೊಟ್ಟಿರೋದು, ಇಬ್ಬರು. ನಾನು ಬಿಜಾಪುರದಲ್ಲೇ ಇದ್ದೆ 4 ದಿವಸ, ಇವತ್ತು ಬಂದಿದ್ದೀನಿ ಬೆಂಗಳೂರಿಗೆ. ಸರ್, ಈಗ ಬಿಜಾಪುರದಲ್ಲಿ ಯತ್ನಾಳ್ ಅವ್ರನ್ನ ಹೊರತುಪಡಿಸಿದ್ರೆ ಯಾರಿದ್ದಾರೆ? ಏನು ಮಾಡ್ತೀರಾ? ನಿಮ್ಮ ಶಕ್ತಿ ಏನು? BJPಯಿಂದ ಏನು ತೋರಿಸ್ತೀರಾ? ನೋಡ್ರಿ, ಬಿಜಾಪುರದಲ್ಲಿ ಯತ್ನಾಳ್ ವಿರುದ್ಧ ಫಸ್ಟು ರಾಜಕಾರಣಕ್ಕೆ ಬಂದಾಗ ನಾನು ಗೆದ್ದಿರೋದು, ಗಮನದಾಗಿರಲಿ. ಬಸನಗೌಡ ಪಾಟೀಲ್ ಯತ್ನಾಳ್ ನನ್ನ ವಿರುದ್ಧ 32,800 ಚಿಲ್ಲರೆ ಮತಗಳಿಂದ ಸೋತಿದ್ದು. ಅವತ್ತು ಇದೇ ರೀತಿ ಮಾತಾಡ್ತಿದ್ರು ಅವರು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇಲ್ಲ, ನಾನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತಿದ್ರು. ಅವಾಗ ಇನ್ಫ್ಯಾಕ್ಟು ಯಡಿಯೂರಪ್ಪಾಜಿಯವ್ರ ಪರವಾಗಿ ಸಿಂಪತಿ ಇತ್ತು. ಅವಾಗ ನಾನು ಕಾಂಗ್ರೆಸ್ಸಿಂದ ನಿಂತೆ ಹೋಗಿ, ನಾನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ಬಂದಿರೋನು. ನಾನು ಪ್ರತಿ ವಾರ ಸಂಘದ ಶಾಲೆಯಲ್ಲಿ ನಾನು ಕಲಿತು ಬೆಳೆದಿರೋನು ಧಾರವಾಡದಲ್ಲಿ. ಆದರೆ ಬಸನಗೌಡರು ಇದೇ ರೀತಿ ಮಾತಾಡಿದ್ದಕ್ಕೆ ನಾನು ದೇವರಿಪ್ಪರಿಗೆ ಅವತ್ತು ಸವಾಲಾಗಿ ನಿಂತ್ಕೊಂಡಿದ್ದೆ. ಯಡಿಯೂರಪ್ಪಾಜಿಯವ್ರ ಕರೆದು ನಾನು ಟಿಕೆಟ್ ಕೊಡ್ತೀನಿ ಅಂದರು. ಆದರೆ ಯಾವಾಗ ಬಸನಗೌಡರು ಈ ಒಂದು ಹಂಗನಿಂದ ಮಾತಾಡ್ತಾ ಇದ್ದರು, ಅವಾಗ ನಾನು ದೇವರಿಪ್ಪರಿಗೆ ಚುನಾವಣೆಗೆ ನಿಂತೆ ಅವ್ರ ವಿರುದ್ಧ ಕಾಂಗ್ರೆಸ್ಸಿಂದ. ನನ್ನ ಕ್ಷೇತ್ರ ಮುದ್ದೇಬೇಡ, ಅದು ಅಲ್ಲಿಗೆ ಹೋಗಿ ನಿಂತ್ಕೊಂಡೆ. ಅವತ್ತು ಆ BJP ಗಾಳಿನಲ್ಲಿ ಅವ್ರು ಸೋತರು ನನ್ನ ವಿರುದ್ಧ. ಯಾಕೆ ಗೊತ್ತಾ? ಇದೇ ದುರಂಕಾರದ ಮಾತುಗಳಿಂದ. ಇವತ್ತು ಅಷ್ಟೇ ಅವ್ರ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೊಂತಿದ್ರೆ ಅದಕ್ಕೆ ಕಾರಣ ಅವ್ರ ನಾಲ್ಗೆನೇ ವಿನ ಯಡಿಯೂರಪ್ಪಾಜಿಯವರಲ್ಲ,
ಮತ್ತು ವಿಜೇಂದ್ರರಾಜನೂ ಅಲ್ಲ. ಆಮೇಲೆ ಒಂದು ಮಾತು ಹೇಳ್ತೇನೆ, ಬಿಜಾಪುರದಲ್ಲಿ ಅವನು ಹುಲಿನೂ ಅಲ್ಲ ಇಲಿನೂ ಅಲ್ಲ. ನಮ್ಮ ಶಕ್ತಿ ಪ್ರದರ್ಶನ ನಾವು ಎಷ್ಟೋ ಸಾರಿ ಮಾಡಿದ್ದೀವಿ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿರೋ 7 ಕ್ಷೇತ್ರದಲ್ಲಿ ನಾವು BJP ಲೀಡ್ ಕೊಟ್ವಿ. ಮತ್ತು ಅವ್ರ ಕ್ಷೇತ್ರದಲ್ಲಿ ಏಕೈಕ ಶಾಸಕರು ಇದ್ರಲ್ಲಪ್ಪ, ಅಲ್ಲೇ ಯಾಕೆ 10,000 ಕಾಂಗ್ರೆಸ್ಸಿಗೆ ಲೀಡ್ ಬಂತು? 10,000 ಕಾಂಗ್ರೆಸ್ಗೆ ಯಾಕೆ ಲೀಡ್ ಬಂತು? ಆಮೇಲೆ ಇವರು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಬೆಳಗ್ಗೆ ಎದ್ರೆ ಕಾಂಗ್ರೆಸ್ನವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರಾಜಕಾರಣ ಮಾಡ್ತಾ ಇರೋರು ಯಾರು ಬಿಜಾಪುರ ಜಿಲ್ಲೆಯಲ್ಲಿ? ಬಸನಗೌಡ್ರೆ, ಯಾರು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರೋರು? ಪ್ರತಿ ಕ್ಷೇತ್ರದಲ್ಲಿ BJP ವಿರುದ್ಧ ಚುನಾವಣೆಯಲ್ಲಿ ಯಾರೇ ನಿಂತಿರು ನಮ್ಮ ಎಲ್ಲರ ವಿರುದ್ಧನೂ ರಾಜಕಾರಣ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಹೇಳ್ಬೇಕಾ? ಕೊಡಬೇಕಾ ದಾಖಲಾತಿಗಳನ್ನು? ಅದಕ್ಕೆ ನಾನು ಹೇಳೋದು, ಬಸನಗೌಡರ ಅಧ್ಯಾಯ ಮುಗಿದು ಹೋಗಿರ್ತಕ್ಕಂಥದ್ದು. ಇನ್ಮೇಲಾದರೂ ಮಾಧ್ಯಮದಲ್ಲಿ ವಿನಂತಿ ಮಾಡ್ತೇನೆ, ಗ್ರೌಂಡಲ್ಲಿ ಅವರಿಗೆ ಉತ್ತರ ಕರ್ನಾಟಕದ ಹುಲಿ ಅಂತ ನೀವೇನು ಮಾಧ್ಯಮದವರು ಸೃಷ್ಟಿ ಮಾಡಿದಿರಲ್ಲ, 1 ಲಕ್ಷ ಜನ ಕೂಡಿಸಿ ತೋರಿಸ್ಲಿ ನೋಡೋಣ ಉತ್ತರ ಕರ್ನಾಟಕದಲ್ಲಿ ಯಾವುದಾದ್ರು ಒಂದು ಜಿಲ್ಲೆಯಲ್ಲಿ. ನಾವೀಗ ವಿನಂತಿ ಮಾಡ್ತಾಯಿದ್ವಿ ನಮ್ಮ ರಾಜ್ಯಾಧ್ಯಕ್ಷರಿಗೆ, ಬನ್ನಿ ಬಿಜಾಪುರ ಜಿಲ್ಲೆಗೆ ಒಂದು ಸಮಯ ಕೊಡಿ, ಅಲ್ಲಿ ನಾವು ಸಮಾವೇಶ ಮಾಡ್ತೇವೆ, ನಮ್ಮ ಕಾರ್ಯಕರ್ತರ ಬಲವನ್ನು ತುಂಬ್ತೇವೆ, ಕಟ್ತೇವೆ ಪಕ್ಷವನ್ನು. ಅಲ್ಲಿ ಗಟ್ಟಿಯಾಗಿದೆ ಈಗ ಆಲ್ರೆಡಿ ಪಕ್ಷ. ಅಲ್ಲಿ ಬಸನಗೌಡ ಏನಿಲ್ಲ, ಬಸನಗೌಡ ಇಲ್ಲದೇ ಇದ್ದಾಗೂ 5-6 ಸೀಟ್ಗಳನ್ನ ಅಲ್ಲಿ ಗೆದ್ದಿದ್ದಾರೆ. 5 ಸೀಟ್ MLAಗಳು ಗೆದ್ದಿದ್ದಾರೆ. ಯಾವಾಗಲೂ ಕೂಡ BJP ಸ್ಟ್ರಾಂಗ್ ಆಗಿದೆ ಅಲ್ಲಿ. ಅದಕ್ಕೋಸ್ಕರ ಬಸನಗೌಡರು ಏನೋ ಯಾವಾಗ ಮಾಧ್ಯಮಗಳು ಕ್ಯಾಮ್ರಾ ಹಿಡೀಲಿಕ್ಕೆ ಚಾಲೂ ಮಾಡಿದ್ರಿ ಅವಾಗ ಹಿಂದೂ ಹುಲಿ ಆದರು ಅಟ್ಟೆ. ಸರ್, ಈಗ 6 ವರ್ಷ ಉಚ್ಚಾಟನೆ ಇದೆ. ಅದಕ್ಕೂ ಮುಂಚೆ ಏನಾದರೂ ಉಚ್ಚಾಟನೆಯನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಪಕ್ಷಕ್ಕೆ ಕರೆತರೋ ಸಾಧ್ಯತೆ ಇದೆಯಾ? ನೋಡ್ರಿ, ಒಂದು ಮಾತು ಹೇಳ್ತೇನೆ, ನಮ್ಮದು ಹೈಕಮಾಂಡ್ ಇದೆ. ನಮ್ಮ ಪಕ್ಷಕ್ಕೆ ಹಿರಿಯರಿದ್ದಾರೆ, ಮಾರ್ಗದರ್ಶನ ಮಾಡೋರಿದ್ದಾರೆ. ನಾವು ಇಲ್ಲಿವರೆಗೆ ಬಸನಗೌಡರ ವಿರುದ್ಧವಾಗಿ ಮಾತನಾಡಿಲ್ಲ, ಯಾಕಂದ್ರೆ ಅವ್ರು ನಮ್ಮ ಪಕ್ಷದಲ್ಲಿದ್ದರು. ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಅವರು ಏನೇ ಮಾತಾಡಿದ್ರು ನಾವು ಸುಮ್ಮನೆ ಕಾಯ್ತಿದ್ವಿ. ಈಗ ಅವರು ಪಕ್ಷದಿಂದ ಹೊರಗಾಕಿದ್ದಾರೆ. ಇವತ್ತುಲಿಂದ ವಿಜೇಂದ್ರ ಅವ್ರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರೆ ಯಾವ ಕಾರಣ ಕೂಡ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಪಕ್ಷದ ನಾಯಕರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥ ಕೆಲಸ ಮಾಡಿದರೆ ಅದಕ್ಕೆ ತಕ್ಕ ಉತ್ತರವನ್ನು ರಾಜಕೀಯವಾಗಿಯೂ ಕೊಡ್ತೇವೆ. ಮತ್ತು ತಕ್ಕ ಉತ್ತರವನ್ನು ನೀವೇನು ಯಾವ ರೀತಿ ಯಾವ ಟಿ ವಿ ಮುಂದೆ ನಿಂತ್ಕೊಂಡು ನೀವು ಮಾತಾಡ್ತೀರಿ, ಅದೇ ಟಿ ವಿ ಮುಂದೆ ನಾವು ನಿಂತ್ಕೊಂಡು ಕೂಡ ಮಾತಾಡೋದಕ್ಕೆ ಶಕ್ತಿ ಇದೆ. ನೀವೇನು ಸುಳ್ಳುಗಳನ್ನು ಹೇಳ್ತಾ ಇದ್ದೀರಿ, ಅದಕ್ಕೆ ನಾವು ದಾಖಲಾತಿ ಸಮೇತ ಮಾತಾಡೋದಕ್ಕೆ ಮುಂದೆ ಬರ್ತೇವೆ ಬಸನಗೌಡರು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇವೆ. ಇದು ಮಾಜಿ ಶಾಸಕರಂತ ಎಸ್ ಪಾಟೀಲ್ ನಡಹಳ್ಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.